ನಮಸ್ಕಾರ. ನಾನು ಡಾಕ್ಟರ್ ವೈದ್ಯ ಸಮರ್ಥ ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಈ ಸಂಚಿಕೆ ಒಂದು ಸ್ಪೆಷಲ್ ಸಂಚಿಕೆ ಅಂತ ಹೇಳ್ತೀನಿ. ನಮ್ಮ ಆಯುರ್ವೇದ ದಿನಚರಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ನಾವು ಆರೋಗ್ಯಕರವಾಗಿರೋ ಪದಾರ್ಥಗಳು ಸೇವನೆ ಮಾಡೋದು ಹಾಗೂ ನಮ್ಮ ಚಟುವಟಿಕೆಗಳು ಆಲ್ಟರ್ ಮಾಡ್ಕೊಬೇಕು ಅಂತ ಆಯುರ್ವೇದ ತುಂಬ ಹೇಳುತ್ತೆ. ಇದರಲ್ಲಿ ಒಂದು ಈ ಕಾಲದಲ್ಲಿ ತುಂಬ ಎತ್ತಿ ಬರ್ತಾ ಇರೋದು ಎಲ್ಲ ಥರದ್ದು ಕೆಮಿಕಲ್ ಕಲಬೆರಿಕೆಗಳು ಹಾಗೂ ಮಿಶ್ರಣ ನಾವು ತಿನ್ನೋ ಆಹಾರಗಳಲ್ಲಿ ಹಾಗೂ ನಾವು ಕುಡಿಯೋ ನೀರಲ್ಲಿ. ನಾನು ಯಾತಕ್ಕೆ ಈ ಸಂಚಿಕೆಯಲ್ಲಿ ಇದನ್ನು ತುಂಬ ಒತ್ತಾಯ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ಈಗ ಬರ್ತಾ ಇರೋ ಕಾಯಿಲೆಗಳೆಲ್ಲ ಈ ಮಿಶ್ರಣ, ಈ ಕೆಮಿಕಲ್ ಮಿಶ್ರಣಗಳಾಗಿರೋದ್ರಿಂದಾನೇ ಸಾಕಷ್ಟು ಕಾಯಿಲೆಗಳಾಗ್ತಾ ಇದೆ. ಎಲ್ಲ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಚಿಕ್ಕವ್ರಿಗೆಲ್ಲ ಬೇರೆ ಬೇರೆ ಥರದ್ದು ಕ್ಯಾನ್ಸರ್ಗಳು ಬರ್ತಾ ಇದೆ. ಸಾಕಷ್ಟು ಡೈಜೆಸ್ಟಿವ್ ಸಮಸ್ಯೆಗಳು ಬರ್ತಾ ಇದೆ. ಸಾಕಷ್ಟು ಆಟೋ ಇಮ್ಯೂನ್ ಕಂಡೀಷನ್ಸು ಬರ್ತಾ ಇದೆ. ಇದಕ್ಕೆಲ್ಲ ಏನು ಕಾರಣ ಅಂದರೆ, ಈ ಬೇರೆ ಬೇರೆ ಬಿಸ್ನೆಸ್ ಯೂನಿಟ್ಸು, ಫುಡ್ ಯೂನಿಟ್ಸು, ವಾಟರ್ ಪ್ಯಾಕೇಜಿಂಗ್ ಯೂನಿಟ್ಸು, ಇದರಲ್ಲೆಲ್ಲ ತುಂಬ ಕಲಬೆರಿಕೆಗಳು ತುಂಬ ಆಗ್ತಾ ಇದೆ. ನಮ್ಮ ದೇಶ ಭಾರತ ಇಡೀ ಪ್ರಪಂಚಕ್ಕೆ ಎಲ್ಲ ಥರದ್ದು ಸ್ಪೈಸಸ್ನ ನಾವೇ ಅದನ್ನು ಬೆಳೆಸಿ ಕೊಟ್ಟಿರೋ ದೇಶ ಇದು. ಇತ್ತೀಚೆಗೆ ರೀಸೆಂಟಾಗಿ 400 ಸ್ಪೈಸ್ ಪ್ರಾಡಕ್ಟ್ಸು ಹೊರ ದೇಶದಲ್ಲಿ ನಮ್ಮ ದೇಶದ ಕಂಪನಿಗಳಿಂದ ಬರೋದು ಬ್ಯಾನ್ ಆಗಿದೆ. ಇದು ನಮಗೆ ಯಾತಕ್ಕೆ ಬ್ಯಾನ್ ಮಾಡಿದ್ದಾರೆ ಅಂತ ಒಂದು ಒತ್ತಾಯವಾಗಿ ಕೇಳಿಸ್ಕೊಬೇಕಿದು. ಇದರಲ್ಲಿ ಸಾಕಷ್ಟು ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ ಇದೆ ಅಂತ ಬರ್ತಾ ಇದೆ. ಒಂದು ನಮಗೆ ತುಂಬ ಅಸಹ್ಯ ಆಗತ್ತೆ ಇದು ಕೇಳೋದಕ್ಕೆ. ನಮ್ಮ ದೇಶ ಇಡೀ ಪ್ರಪಂಚಕ್ಕೆ ಮೆಣಸು ಹೆಂಗೆ ಉಪಯೋಗಿಸ್ಬೇಕು, ಶುಂಠಿ ಹೆಂಗೆ ಉಪಯೋಗಿಸ್ಬೇಕು, ಹಿಪ್ಪಳಿ ಹೆಂಗೆ ಉಪಯೋಗಿಸ್ಬೇಕು ಅಂತ ತೋರಿಸ್ಕೊಟ್ಟಿರೋ ದೇಶದ್ದು ಸ್ಪೈಸ್ಗಳು ಬ್ಯಾನ್ ಆಗ್ತಾ ಇದೆ ಅಂದರೆ, ದಯವಿಟ್ಟು ಈ ಬಿಸ್ನೆಸ್ ಮಾಡೋ, ದುಡ್ಡು ಸಂಪಾದನೆ ಮಾಡೋ, ಪ್ರಾಫಿಟ್ ಜನರೇಟ್ ಮಾಡೋ ಕಂಪನಿಗಳು, ನೀವು ಇದನ್ನ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಅಂದರೆ, ಒಂದು ಸಿಟಿಸನ್ ಆಗಿ ಕಲಬೆರಿಕೆನ ನೀವು ನಿಲ್ಲಿಸಬೇಕು. ನೀವು ಗೌರ್ಮೆಂಟ್ ಆಫೀಸರ್ಸ್ ಆಗಿದ್ದೀರಾ, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ನೀವು ಒಂದು ಜವಾಬ್ದಾರಿಯಾಗಿರೋ ಒಂದು ಪೊಸಿಷನ್ ತಗೊಂಡಿದ್ದೀರಾ ಅಂದರೆ, ಇಂಥ ಕಲಬೆರಿಕೆಗಳನ್ನು ನೀವು ಕಡ್ಡಾಯವಾಗಿ ನಿಂದಿಸಬೇಕು, ಫೈನ್ಗಳು ಹಾಕಬೇಕು, ಇದನ್ನು ನಿಲ್ಲಿಸಬೇಕು. ಅನ್ಯಾಯವಾಗಿ ನಮ್ಮ ಪ್ರಜೆಗಳು ಯಾತಕ್ಕೆ ಕ್ಯಾನ್ಸರಿಂದ ನರಳಬೇಕು, ಆಟೋ ಇಮ್ಯೂನ್ ಕಂಡೀಷನ್ಸ್, ಜಾಯಿಂಟ್ ಪೇನ್ಸು, ಚರ್ಮದ ಕಾಯಿಲೆಗಳಿಂದ ಯಾತಕ್ಕೆ ನರಳಬೇಕು? ರೈತರು ನೀವು ಬೆಳೆಸ್ತಾ ಇದ್ದೀರಾ, ಒಳ್ಳೊಳ್ಳೆ ತರಕಾರಿಗಳು, ಹಣ್ಣುಗಳು ಬೆಳೆಸ್ತಾ ಇದ್ದೀರಾ. ನಿಮ್ಮಿಲ್ಲದೆ ನಮ್ಗೆ ಯಾವ ಜೀವನ ಮಾಡೋಕ್ಕೆ ಸಾಧ್ಯತೆ ಇಲ್ಲ, ಬದುಕಕ್ಕೆ ಸಾಧ್ಯ ಇಲ್ಲ. ಅಷ್ಟು ನೀವು ಪೌಷ್ಟಿಕ ಆಹಾರ ಸಪ್ಲೈ ಮಾಡ್ತಾ ಇದ್ದೀರಾ. ಯಾತಕ್ಕೆ ಅದರಲ್ಲಿ ಇಷ್ಟೊಂದು ಪೆಸ್ಟಿಸೈಡ್ಸ್ ಸೇರಿಸ್ತಾ ಇದ್ದೀರಾ? ನೀವು ಮಾಡ್ತಾ ಇರೋ ಒಳ್ಳೆ ಕ್ರಿಯೆ ಕೆಟ್ಟ ಕ್ರಿಯೆ ಆಗ್ತಾ ಇದೆ. ಸಾಕಷ್ಟು ಪೆಸ್ಟಿಸೈಡ್ಸ್ಗಳು ಎಲ್ಲ ಸೇವನೆ ಮಾಡಿ ಈ ನಡುವೆ ಹೊಸ ಜನರೇಷನ್ ಪಾಪ ಮಕ್ಕಳು ಸಂತಾನ ಪಡೆಯೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಯಾತಕ್ಕೆ? ಗಂಡಸರಿಗೆ ವೀರ್ಯ ಶಕ್ತಿ ಕಮ್ಮಿ ಆಗ್ತಾ ಇದೆ. ಹೆಂಗೆ ಹೆಣ್ಮಕ್ಳಿಗೆ ಯಾತಕ್ಕೆ ಮೊಟ್ಟೆಗಳು ನೆಟ್ಟಿಗೆ ಬರ್ತಾ ಇಲ್ಲ? ಯಾತಕ್ಕಂದ್ರೆ ನೀವು ಆ ಪೆಸ್ಟಿಸೈಡ್ ಸೇರಿಸ್ತಾ ಇದ್ದೀರಾ ನೀವು ಬೆಳೆಸೋ ತರಕಾರಿಗಳಲ್ಲಿ. ಗವರ್ಮೆಂಟ್ ಯಾತಕ್ಕೆ ಈ ಎಕನಾಮಿಕ್ ವಯಬಿಲಿಟಿ ನೋಡಬಾರ್ದು? ಯಾತಕ್ಕೆ ರೈತರಿಗೆ ಒಳ್ಳೆ ರೇಟ್ ಕೊಡಿಸ್ಬಾರ್ದು? ಒಳ್ಳೆ ರೇಟು ಆರ್ಗ್ಯಾನಿಕ್ ಆಗಿ ಬೆಳೆಸಿರೋದು ಅವ್ರಿಗೆ ಸಿಕ್ಕಿದ್ರೆ, ಅವರು ಪೆಸ್ಟಿಸೈಡ್ಸ್ ಎಲ್ಲ ಹಾಕಿ ಬೇಗ ಬೆಳೆಯೋದು, ಬೇಗ ಮಾರಾಟ, ಒಳ್ಳೆ ಕಲರ್ ಇರೋ ತರಕಾರಿಗಳು, ಇದರಲ್ಲೇ ಎಲ್ಲ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್, ಪೆಸ್ಟಿಸೈಡ್ಸ್ ಇವೆಲ್ಲ ಯಾತಕ್ಕೆ ಸೇರ್ಕೊಳ್ತಾ ಇದೆ? ನಾವು ನಾಗರಿಕರಾಗಿ ಇದನ್ನ ನಾವು ಕಡ್ಡಾಯವಾಗಿ ನಿಂದಿಸಬೇಕು. ನಾವು ಆರ್ಗ್ಯಾನಿಕ್ನೇ ನಾವು ಖರೀದಿ ಮಾಡಬೇಕು. ನಾವು ಆದಷ್ಟು ಥರದ್ದು ಟೆಸ್ಟಿಂಗ್ ತರಬೇಕು. ನಾವು ತಿನ್ನೋ ಆಹಾರ, ಅಕ್ಕಿ ಆಗಲಿ ಬೇಳೆ ಆಗಲಿ, ಇದರಲ್ಲಿ ಯಾವ ಥರದ್ದು ಕಲಬೆರಿಕೆ ಮಾಡದೇ ಇರಂಗೆ ಪ್ರಜೆಗಳು ನೋಡಬೇಕು, ಬಿಸ್ನೆಸ್ ಅವರು ನೋಡಬೇಕು, ಡಿಸ್ಟ್ರಿಬ್ಯೂಟರ್ಸ್ ನೋಡಬೇಕು, ಮ್ಯಾನುಫ್ಯಾಕ್ಚರರ್ಸ್ ನೋಡಬೇಕು, ಗೌರ್ಮೆಂಟ್ ಅಫಿಷಿಯಲ್ಸ್ ಕಡ್ಡಾಯವಾಗಿ ನೋಡಬೇಕು. ನಾಳೆ ನಿಮ್ಮ ಪರಿವಾರದಲ್ಲೇ ಈ ಸಮಸ್ಯೆ ಬರುತ್ತೆ. ಅವಾಗ ನಿಂತ್ಕೊಂಡು ಏನು ಮಾಡ್ತೀರಾ ನೀವು? ನೀವು ತಿನ್ನ ಬೇಳೆಯಲ್ಲೇ ಕ್ಯಾನ್ಸರ್ ಕಾಸಿಂಗ್ ಕಲರ್ಗಳಿತ್ತು ಅಂದರೆ ಏನು ಮಾಡ್ತೀರಾ ನೀವು?
ಇದು ದೊಡ್ಡ ಸಮಸ್ಯೆ ಆಗ್ತದೆ ನಮ್ಮ ದೇಶದಲ್ಲಿ. ನಮ್ಮ ದೇಶದಲ್ಲಿ ನಾವು ಆರ್ಗ್ಯಾನಿಕ್ ಆಗಿ ಎಲ್ಲ ಥರದ್ದು ಆಹಾರಗಳನ್ನು ನಾವು ಬೆಳೆಸಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನಾವು ಜಾಸ್ತಿ ಪ್ರಾಫಿಟ್ ಡ್ರಿವನ್ ಮಾಡೋದು ಸಿಚುಯೇಷನ್ ನಾವು ನೋಡಿಕೊಂಡು ಮಾಡಬೇಕು. ನಮಗೆ ತುಂಬ ಬೇಜಾರಾಗತ್ತೆ. ರೈಸಿಂಗ್ ಕ್ಯಾನ್ಸರ್ ರೇಟ್ಸ್ ಇರಲಿ, ಆಟೋ ಇಮ್ಯೂನ್ ಕಂಡೀಷನ್ಸ್ ಇರಲಿ, ಎಲ್ಲ ಈ ಕಲಬೆರಿಕೆಯಿಂದಾನೇ ಆಗ್ತಾ ಇರೋದು. ವಾಟರ್ ಪ್ಯೂರಿಫಿಕೇಷನಲ್ಲೂ ಕೂಡ ಕ್ಲೋರಿನ್ ಅಂಶ, ಕ್ಲೋರಿನ್ ಗ್ಯಾಸ್ಗಳು ತುಂಬ ಉಪಯೋಗ ಆಗ್ತಾ ಇದೆ. ಆಲಮ್ ತುಂಬ ಹಾಕ್ತಾರೆ ನೀರು ಪ್ಯೂರಿಫಿಕೇಷನಲ್ಲಿ. ಇದರಿಂದ ಏನಾಗ್ತಾ ಇದೆ ಅಂದರೆ ನಾವು ಕುಡಿಯೋ ನೀರಲ್ಲೂ ಕೂಡ ಸಮಸ್ಯೆಗಳು ಬರ್ತಾ ಇದೆ. ಇದನ್ನ ಒಂದು ಸಿಸ್ಟಮಿಕ್ ಲೆವೆಲಲ್ಲಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟು ಇದನ್ನು ಸೀರಿಯಸ್ ಆಗಿ ತಗೊಂಡು ನಮ್ಮ ಪ್ರಜೆಗಳಿಗೆ ನಮಗೆ ಒಂದು ಹೆಲ್ತಿ ಫುಡ್ಡು, ಹೆಲ್ತಿ ವಾಟರ್, ಹೆಲ್ತಿ ವೆಜಿಟೇಬಲ್ಸ್, ಹೆಲ್ತಿ ಫ್ರೂಟ್ಸು ಸಪ್ಲೈ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಕಡ್ಡಾಯವಾಗಿ ಲೆಜಿಸ್ಲೇಷನಲ್ಲಿ ಇದು ವರ್ಕ್ ಆಗಬೇಕು. ಒಂದು ಪಬ್ಲಿಕ್ ಹೆಲ್ತ್ ಮೆಸೇಜು ಇಲ್ದರೆ ನಮ್ಮಲ್ಲಿ